ಮತ್ತೊಂದು ಕಡೆ ಈ ಹಿಂದೆ ಅಂದರೆ ಡಿಸೆಂಬರ್ 15ನೇ ತಾರೀಕಲ್ಲೇ ಧಾರವಾಡದಲ್ಲಿ ಜಮೀರ್ ಅಹಮದ್ ಖಾನ್ ಒಂದು ಹೇಳಿಕೆ ಕೊಟ್ಟರು. ಮೂವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವಂತೆ ಬೇಡಿಕೆ ಇಟ್ಟಿದ್ದೀವಿ. ಎಲ್ಲೆಲ್ಲಿ ಅಂದರೆ ಹಾವೇರಿ, ಬೀದರ್, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನು ಕೇಳಿದ್ದೀವಿ ಅಂತೇಳಿ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಈಗಿಂದಲ್ಲ, ಡಿಸೆಂಬರ್ 15ನೇ ತಾರೀಕಿನಂದೆ ಧಾರವಾಡದಲ್ಲಿ ಜಮೀರ್ ಅಹಮದ್ ಖಾನ್ ಈ ವಿಚಾರದ ಬಗ್ಗೆ ಮಾತನಾಡಿದರು. ಒಬ್ಬರಲ್ಲ ಇಬ್ಬರಲ್ಲ, ಮೂವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವಂತೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಹಾವೇರಿ ಜಿಲ್ಲೆ, ಬೀದರ್ ಜಿಲ್ಲೆ ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನು ನಾವು ಕೇಳಿದ್ದೀವಿ ಅಂತೇಳಿ ಧಾರವಾಡದಲ್ಲಿ ಡಿಸೆಂಬರ್ 15ನೇ ತಾರೀಕಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ಒಂದು ರಿಯಾಕ್ಷನ್ ಕೊಟ್ಟಿದ್ರು. ಆದರೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನುವಂತೆ ಪರಮೇಶ್ವರ್ ರಿಯಾಕ್ಷನ್ ಕೊಡ್ತಾ ಇರೋದನ್ನು ಗಮನಿಸಿದ್ರೆ ಕಾಂಗ್ರೆಸ್ನಲ್ಲಿ ಏನೋ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಗೆಲ್ಲೋದಿಲ್ಲ ಅಂತಂದರೆ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟರು. ಮತ್ತೊಂದು ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರ ಹೇಳಿಕೆ ಗಮನಿಸಿದ್ವಿ. ಇಡೀ ದೇಶದಲ್ಲಿ ಈ ಬಾರಿ ನೀವು ಆಶ್ಚರ್ಯ ಪಡಬೇಡಿ, ಜನ ಬಯಸ್ತಾರೆ. ನಾವೇನು ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಜನ ಒಂದು ಸರ್ತಿ ತೀರ್ಮಾನ ತೊಗೊಂಡಾದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಈ ಬಾರಿ ನಮ್ಮ ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ ಇವತ್ತು ದಿನ ಬರೆದಿಕೊಳ್ಳಿ ನೀವು, ಕನಿಷ್ಠ ಅಂದರೆ 28ಅಲ್ಲಿ 25 ಕಾಂಗ್ರೆಸ್ ಗೆಲ್ತೀವಿ. ನಾವು 3 ಜನಕ್ಕೆ ಕೇಳ್ತಾ ಇದ್ದೀವಿ. ಸಿಗ್ಗಾಂವ್ ಒಂದು ಕೇಳ್ತಾ ಇದ್ದೀವಿ, ಬೆಂಗಳೂರು ಸೆಂಟ್ರಲಲ್ಲಿ ಒಂದು ಕೇಳ್ತಾ ಇದ್ದೀವಿ, ಆಮೇಲೆ ಅಲ್ಲಿಂದ ಬೀದರಲ್ಲೂ ಒಂದು ಕೇಳ್ತಾ ಇದ್ದೀವಿ. ಬೀದರ್ ಹಾವೇರಿ ಇಡೀ ದೇಶದಲ್ಲಿ ಈ ಬಾರಿ ನೀವು ಆಶ್ಚರ್ಯ ಪಡಬೇಡಿ, ಜನ ಬಯಸ್ತಾರೆ. ನಾವೇನು ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಜನ ಒಂದು ಸರ್ತಿ ತೀರ್ಮಾನ ತೊಗೊಂಡಾದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಈ ಬಾರಿ ನಮ್ಮ ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ ಇವತ್ತು ದಿನ ಬರೆದಿಕೊಳ್ಳಿ ನೀವು, ಕನಿಷ್ಠ ಅಂದರೆ 28ಅಲ್ಲಿ 25 ಕಾಂಗ್ರೆಸ್ ಗೆಲ್ತೀವಿ. ನಾವು PCC ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ನಮ್ಮ ಜೊತೆ ಇದ್ದಾರೆ. ಸರ್, ಲೋಕಸಭಾ ಚುನಾವಣೆಗೆ ಮುಸ್ಲಿಂ ಸಮುದಾಯದಿಂದ ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ ಸಂಬಂಧಪಟ್ಟಂತೆ ಕೇಳಿರುವಂಥದ್ದು ಅಥವಾ ಏನು ಬೈಕೆ ಆಗ್ತದೆ ಸರ್? ಲೋಕಸಭೆಗೆ ಮುಸ್ಲಿಂ ಸಮಾಜ ಎಲ್ಲ ಸಮಾಜದವ್ರಿಗೂ ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ಒದಗಿ ಕೊಡ್ತೀವಿ. ನಾವು 28 ಕ್ಷೇತ್ರಗಳಲ್ಲಿ ಈಗಾಗಲೇ ನಾವು ತಯಾರಿ ನಡೀತಾ ಇದ್ದೀವಿ. ಈಗಾಗಲೇ ಜಿಲ್ಲಾ ಮಂತ್ರಿಗಳಾಗಿ ಉಸ್ತುವಾರಿನ ಸೆಲೆಕ್ಷನ್ಗೆ ಒಂದು 28 ಮಂತ್ರಿಗಳಿಗೆ KPC DK ಶಿವಕುಮಾರ್ ಅವರು ನೇಮಕ ಮಾಡಿದರು. ಈಗಾಗಲೇ ಅವರು ಡಿಸ್ಟ್ರಿಕ್ಟ್ ಮೀಟಿಂಗ್ಗಳು ಮಾಡಿ ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು ಚರ್ಚೆ ಮಾಡಿ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದಾರೆ. ಈಗಾಗಲೇ 80% ಆ ಪಟ್ಟಿಯನ್ನು KPC ಅಧ್ಯಕ್ಷ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇನ್ನು 20% ಕೆಲವರು ಇವತ್ತು ನಾಳೆ ಕೊಟ್ಟು ಕಂಪ್ಲೀಟ್ ಆಗಿ ಅದು 28 ಕ್ಷೇತ್ರಗಳಲ್ಲಿ ಎಲ್ಲ ಒಂದು ನಮ್ಮ ಪ್ಯಾನಲ್ ಆಫ್ ನೇಮ್ಸ್ ಸಬ್ಮಿಟ್ ಮಾಡ್ತಾರೆ. ಅದನ್ನು ಮತ್ತೆ ಚರ್ಚೆ ಮಾಡಿ KPC ಅಧ್ಯಕ್ಷರು, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಕೂಡ ಚರ್ಚೆ ಮಾಡಿ, ಸುರ್ಜೇವಾಲ ಚರ್ಚೆ ಮಾಡಿ ಒಂದು ಪ್ಯಾನಲನ್ನು AICCಗೆ ಕಳಿಸ್ಕೊಡುತ್ತೆ. ಅಲ್ಲಿ ಮತ್ತೆ ಸರ್ವೆ ಆಗುತ್ತೆ, KPCC ಸರ್ವೆ ಆಗುತ್ತೆ ಮತ್ತು AICC ಸರ್ವೆ ಆಗುತ್ತೆ. ಅದ್ರ ಮೂಲಕ ಸೆಲೆಕ್ಟ್ ಮಾಡ್ತೀವಿ. ಯಾರ್ಯಾರು ಎಲ್ಲ ಕಂಟೆಸ್ಟ್ ಮಾಡಬೇಕಂತ ತೀರ್ಮಾನಗಳು ಪಕ್ಷದ ವರಿಷ್ಠ ಮಾಡ್ತಾರೆ. ಈಗಾಗಲೇ ನಮ್ಮ ಸರ್ವೆ ಪ್ರಕಾರ, ಇಂಟರ್ವ್ಯೂ ಸರ್ವೆ ಪ್ರಕಾರ ಕನಿಷ್ಠ 20 ಸೀಟಲ್ಲಿ ನಾವು ಗೆದ್ದು ಬರ್ತೀವಿ ಅಂತ ವಿಶ್ವಾಸ ಇದೆ. ಸರಿ, ಒಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದಿಂದ ಜಾಸ್ತಿ ಅಂದರೆ ಕಂಪ್ಲೀಟ್ ಕನ್ಸಲ್ಟೇಟಿವ್ ವೋಟ್ ಆಗಿ ಬಿದ್ದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಮುದಾಯದಿಂದ ಒಂದು ಎಷ್ಟು ಸೀಟ್ಗೆ ಸಂಬಂಧಪಟ್ಟಂತೆ ಕೊಟ್ಟರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ? ಬೇಡಿಕೆನೋಗಿಂತ ನಿಮ್ಮ ಒಂದು ಮನವಿ ಈಗಾಗಲೇ ಚರ್ಚೆ ನಡೀತಾ ಇದೆ. 3 ಸೀಟ್ ಕೊಡಬೇಕಂತ ಅಲ್ಪಸಂಖ್ಯಾತ ಮುಖಂಡರು ಕೂಡ ಹೇಳಿದ್ದಾರೆ, ಒತ್ತಾಯ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಗೆಲ್ಲೋ ಅವಕಾಶ ಇದೆ ಅಲ್ಲಿ ಕೊಡ್ಬೋದು. 3-4 ಕೂಡ ಎಲ್ಲೆಲ್ಲಿ ಗೆಲ್ತೀವಿ ಅಂತ ಇದ್ದರೆ ಅಲ್ಲಿ ಕೊಡುವಂತಹ ಚರ್ಚೆ ಮಾಡ್ತೀವಿ. ಅದರಿಂದ ಎಲ್ಲ ಸಮಾಜದವ್ರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೀವಿ. ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಸೀಟ್ ಕೊಡುವಂಥ ಕೆಲಸ ಪಕ್ಷ ಮಾಡುತ್ತೆ. ಒಂದು ಮಾಹಿತಿ ಕೇಳಿಬಂದಿದೆ ದೆಹಲಿಯಿಂದ, ಅಂದರೆ ಈ ಬಾರಿ ಓಟು ಕನ್ಸಾಲಿಡೇಟ್ ಆಗುವಂಥ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ 1 ಸೀಟನ್ನು ಕೊಡಬಾರ್ದು ಅನ್ನೋಂಥದ್ದು ಹೈಕಮಾಂಡ್ ಸಲಹೆ ಬಂದಿದೆ ಒಂದು ತಂಡದಿಂದ ಅನ್ನೋಂಥದ್ದು ನಿಜಾನ? ಅದನ್ನದು ಯಾವುದೇ ಸಲಹೆ ಬಂದಿಲ್ಲ, ಅದೆಲ್ಲ ಅಂಥದ್ದು ಯಾವುದೇ ಚರ್ಚೆ ಕೂಡ ಆಗಿಲ್ಲ. ಈಗಾಗಲೇ ಪ್ಯಾನಲ್ಲೇ ಹೋಗಿಲ್ಲ, ಆಗಿರುವಾಗ ಚರ್ಚೆಯಲ್ಲಿ ಬರುತ್ತೆ. ಅದರಿಂದ ಎಲ್ಲ ಸಮಾಜದವ್ರಿಗೂ ಟಿಕೆಟ್ ಸಿಗುತ್ತೆ, ಅಲ್ಪಸಂಖ್ಯಾತರಿಗೂ ಟಿಕೆಟ್ ಸಿಗುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಗೆಲ್ಲಕ್ಕಾಗಲಿಲ್ಲ. ಸೊ ಅಲ್ಪಸಂಖ್ಯಾತದಿಂದ ಈ ಚರ್ಚೆಗೆ ಉಂಟಾಗಿರುವಂಥದ್ದು ಈ ಬಾರಿ ಕೂಡ ಅದೇ ಪುನರಾವರ್ತನೆ ಆಗುತ್ತೆ. ಹೋದ ಸಲ ಬರೀ ಒಂದೇ ಒಂದು ಟಿಕೆಟ್ ಕೊಟ್ಟಿದ್ದರು. ಅದ್ರ ಮುಂಚೆ ಒಂದು ಕಾಲದಲ್ಲಿ 2 ಸೀಟ್ ಕೊಟ್ಟು 2 ಕೂಡ ಅಲ್ಪಸಂಖ್ಯಾತ ಗೆದ್ದಿದ್ರು. ಅದರಿಂದ ಈ ಬಾರಿ ಪಕ್ಷದ ಏನು ತೀರ್ಮಾನಗಳಿದೆ, ವಿಶೇಷವಾಗಿ ನಮ್ಮ ಗ್ಯಾರಂಟಿಗಳಿಂದ ಕೆಲಸ ಮಾಡಿದೆ ರಾಜ್ಯದಲ್ಲಿ. ಹೋದ ಚುನಾವಣೆ ಅಸೆಂಬ್ಲಿ 136 ಸೀಟ್ ಕೊಟ್ಟಿದ್ದರು. ಅಲ್ಪಸಂಖ್ಯಾತರು 90% ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ರು. ಇವತ್ತಿನ ನಮ್ಮ ಈ 6 ತಿಂಗಳಲ್ಲಿ ನಮ್ಮ ಸರ್ಕಾರದ ಸಾಧನೆ, ನುಡಿದಂತೆ ನಡೆದ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟ ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆ ಮಾಡ್ತಾಯಿದ್ದು ನಾವು ಎಲ್ಲ ನಮ್ಮ ಗ್ಯಾರಂಟಿಗಳು 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗೆ ಆಗಲಿ ಅನುಷ್ಠಾನ ತಂದಿದ್ದೀವಿ. 5ನೇ ಗ್ಯಾರಂಟಿ ಇವತ್ತು ಕೂಡ ಅದನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ಪ್ರಮುಖ 5 ಗ್ಯಾರಂಟಿಗಳು ನಾವು ಅದನ್ನು ಈಗಾಗಲೇ ಅನುಷ್ಠಾನ ತಂದಿದ್ದೀವಿ. ಅದರಿಂದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ.
ಕನಿಷ್ಠ 20 ಸೀಟೆಲ್ಲ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತ. ಸಚಿವರು ಸ್ಪರ್ಧೆ ಮಾಡೋ ಒಂದು ಸಂಬಂಧಪಟ್ಟ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕೂಡ MB ಪಾಟೀಲ್ ಹೇಳಿದ್ದಾರೆ, ಹೌದು ಹೈಕಮಾಂಡ್ ಹೇಳಿದ್ರೆ ಏನು ಸ್ಪರ್ಧೆ ಮಾಡಬೇಕಾಗುತ್ತೆ ಅಂತ. ಆ ರೀತಿ ಏನಾದರೂ ಕೂಡ ಪಕ್ಷದಲ್ಲಿ ಚರ್ಚೆ ಇದೆ? ಪಕ್ಷ ತೀರ್ಮಾನ ಅಂತಿಮ. ಹೈಕಮಾಂಡು ನಂಗೆ ಕಂಟೆಸ್ಟ್ ಮಾಡಬೇಕು, ಮಂತ್ರಿಗಳು ಕಂಟೆಸ್ಟ್ ಮಾಡಬೇಕು ಹೇಳಿದ್ರೆ ಮಂತ್ರಿಗಳು ಕೂಡ ಕಂಟೆಸ್ಟ್ ಮಾಡಬೇಕಾಗ್ತದೆ. KPCC ಕಾರ್ಯಾಧ್ಯಕ್ಷರಾಗಿ ನೀವು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಸಚಿವ ಶಿವಾನಂದ ಪಾಟೀಲ್ ಅವರು ರೈತರ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿರೋದು ತಮ್ಮ ಗಮನಕ್ಕೂ ಕೂಡ ಬಂದಿದೆ, ಎಲ್ಲ ಮಾಧ್ಯಮಗಳು ಕೂಡ ಬಂದಿದೆ. ಅಂದರೆ ಬರೋಕ್ಕೋಸ್ಕರ ರೈತರು